ರಾಜ್ಯದ ಜನ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಾರೆ. ಈ ಕಡೆ ವಿದೇಶ ಪ್ರವಾಸಕ್ಕೆ ತೆರಳುವುದಕ್ಕೆ ಶಾಸಕರು ಸಜ್ಜಾಗಿ ನಿಂತಿದ್ದಾರೆ. ಲೋಕಸಭೆ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ವಿದೇಶಿ ಪ್ರವಾಸ, ಪಕ್ಷಾತೀತವಾಗಿ ವಿದೇಶಿ ಪ್ರವಾಸಕ್ಕೆ ತೆರಳುವುದಕ್ಕೆ ಶಾಸಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಧಿವೇಶನಕ್ಕೂ ಮುನ್ನವೇ ಫಾರಿನ್ ಟ್ರಿಪ್ಗೆ ತಯಾರಿ ಆಗ್ತಾ ಇದೆ. ವಿವಿಧ ಸ್ಥಾಯಿ ಸಮಿತಿಗಳ ಮೂಲಕ ವಿದೇಶಿ ಪ್ರವಾಸಕ್ಕೆ ತಯಾರಿ. ಆಡಳಿತ ವೆಚ್ಚ ಕಡಿತಕ್ಕೆ ಲೆಕ್ಕ ಹಾಕಿರುವಂತಹ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಬರಗಾಲದಿಂದ ಸಂಕಷ್ಟದಲ್ಲಿ ಅನ್ನದಾತರಿದ್ದಾರೆ. ದರ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ರಾಜ್ಯದ ಜನರು. ಇದರ ಮಧ್ಯೆ ಫಾರಿನ್ ಟ್ರಿಪ್ಗೆ ಶಾಸಕರ ಪ್ಲಾನ್. ಆಡಳಿತ ವೆಚ್ಚ ಕಡಿತ, ರಾಜ್ಯ ಸಂಕಷ್ಟದಲ್ಲಿರುವಂತಹ ಬೆನ್ನಲ್ಲೇ ವಿದೇಶಿ ಪ್ರವಾಸ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆ ಕಾರಣ ಆಗ್ತಾ ಇದೆ. ಶಾಸಕರ ವಿದೇಶ ಪ್ರವಾಸದ ಪ್ರಸ್ತಾಪ. ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ಪ್ರವಾಸಕ್ಕೆ ಸಜ್ಜಾಗಿ ನಿಂತುಕೊಂಡಿದ್ದಾರೆ ಶಾಸಕರು. ರಾಜ್ಯದ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ರಾಜ್ಯ ಸಂಕಷ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ವಿದೇಶಿ ಪ್ರವಾಸ ಬೇಕಿತ್ತ? ಪಕ್ಷಾತೀತವಾಗಿ ವಿದೇಶಿ ಪ್ರವಾಸಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಶಾಸಕರು. ಈಗ ಈ ವಿಚಾರ ಸಾಕಷ್ಟು ಚರ್ಚೆ ಕಾರಣ ಆಗ್ತಾ ಇದೆ. ವಿದೇಶಿ ಪ್ರವಾಸದ ಕುರಿತು ಸ್ಪೀಕರ್ ಮುಂದೆ ಮನವಿ ಮಾಡಿದ್ದಾರೆ. ವಿದೇಶಿ ಪ್ರವಾಸಕ್ಕಾಗಾದ್ರೆ ಸ್ಪೀಕರ್ ಯುಟಿ ಖಾದರ್ ಅವಕಾಶ ಮಾಡಿಕೊಡ್ತಾರಾ, ಪರ್ಮಿಷನ್ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಸಹ ಇದೆ. ಪಕ್ಷಾತೀತವಾಗಿ ಎಲ್ಲರೂ ಸಹ ಶಾಸಕರು ವಿದೇಶಿ ಪ್ರವಾಸಕ್ಕೆ ತೆರಳುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆರ್ಥಿಕ ಸಂಕಷ್ಟ ಇದೆ ರಾಜ್ಯದಲ್ಲಿ. ಈ ಮಧ್ಯೆ ಶಾಸಕರು ಟೂರ್ಗೆ ಪ್ಲಾನ್ ಮಾಡಿದ್ದಾರೆ. ಇದೆಲ್ಲ ಬೇಕಾಗಿತ್ತಾ? ವಿವಿಧ ಸ್ಥಾಯಿ ಸಮಿತಿಗಳ ಮೂಲಕ ವಿದೇಶ ಪ್ರವಾಸಕ್ಕೆ ಪ್ಲಾನ್ ಆಗಿದೆ. ವಿದೇಶ ಪ್ರವಾಸ ಅನುಮತಿಗೆ ಸ್ಪೀಕರ್ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ವಿದೇಶ ಪ್ರವಾಸಕ್ಕೆ ಶಾಸಕರು ತಯಾರಿ ನಡೆಸಿದ್ದಾರೆ ನಿಜ. ಸ್ಪೀಕರ್ ಪರ್ಮಿಷನ್ ಬೇಕು. ಆದ್ರೆ ಈಗ ಸ್ಪೀಕರ್ ಯುಟಿ ಖಾದರ್ ಅವಕಾಶ ಮಾಡಿಕೊಡ್ತಾರಾ? ವಿವಿಧ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು ಶಾಸಕರು ಮನವಿ ಮಾಡಿದ್ದಾರೆ ಸ್ಪೀಕರ್. ವಿದೇಶ ಪ್ರವಾಸ ಅನುಮತಿಗಾಗಿ ಸ್ಪೀಕರ್ ಮೇಲೆ ಈಗ ಒತ್ತಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಯುಟಿ ಖಾದರ್ ಅನುಮತಿ ಕೊಡ್ತಾರಾ? ಕುತೂಹಲಕ್ಕೆ ಕಾರಣ ಆಗಿದೆ ಸ್ಪೀಕರ್ ಯುಟಿ ಖಾದರ್ ನಡೆ. ಶಾಸಕರ ಮನವಿಗೆ ಸ್ಪೀಕರ್ ಖಾದರ್ನಿಂದ ಪುರಸ್ಕಾರ ಸಿಗುತ್ತಾ ಅನ್ನೋದು ಕಾದು ನೋಡಬೇಕು. ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಒಂದು ಕಡೆ ಬರಗಾಲದ ಪರಿಸ್ಥಿತಿ, ರೈತರು ಕಂಗಾಲಾಗಿದ್ದಾರೆ. ದರ ಏರಿಕೆಯ ಬಿಸಿ, ಇವೆಲ್ಲದರ ನಡುವೆ ಈ ದುಂದು ವೆಚ್ಚ ಬೇಕಿತ್ತಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ್, ಈಗ ರಾಜ್ಯದ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ರಾಜ್ಯದಲ್ಲಿ ಈಗ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಹೇಳಿಕೊಳ್ಳುವಂತೇನೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಶಾಸಕರು ನಾವು ಟೂರಿಗೆ ಹೋಗ್ತೀವಿ ಅಂತ ಹೊರಟು ನಿಂತಿದ್ದಾರೆ. ಹಾಗಾದ್ರೆ ಸ್ಪೀಕರ್ ಅನುಮತಿ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆಯಾ? ಸದ್ಯಕ್ಕೆ ಈ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಪ್ರಗತಿ, ಈಗಾಗಲೇ ವಿಧಾನ ಮಂಡಲದ ವಿವಿಧ ಸ್ಥಾಯಿ ಸಮಿತಿಗಳಲ್ಲಿರ್ತಕ್ಕಂಥ ಶಾಸಕರುಗಳು ಹೊಸ ಒಂದು ಪ್ರಸ್ತಾಪವನ್ನ ಸ್ಪೀಕರ್ ಯುಟಿ ಖಾದರ್ ಮುಂದೆ ಇಟ್ಟಿದ್ದಾರೆ. ವಿದೇಶ ಪ್ರವಾಸ ಮಾಡ್ಲಿಕ್ಕೆ ಹೊರಟಿರುವಂತಹ ಶಾಸಕರು ಇದಕ್ಕೆ ಅನುಮತಿ ಕೊಡುವಂತೆ ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ ವಿಧಾನ ಮಂಡಲದ ವಿವಿಧ ಸ್ಥಾಯಿ ಸಮಿತಿಗಳಿರ್ತಕ್ಕಂಥ ಎಲ್ಲಾ ಪಕ್ಷದ ಶಾಸಕರು ಕೂಡ ಒಂದು ಪ್ಲಾನ್ ಆಫ್ ಆಕ್ಷನ್ ಸಿದ್ಧಪಡಿಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಮುಂದೆ ಪ್ರಸ್ತಾಪ ಇಟ್ಟಿರತಕ್ಕಂಥ ಶಾಸಕರು ವಿದೇಶ ಪ್ರವಾಸಕ್ಕೆ ಅಂದ್ರೆ ಅಧ್ಯಯನ ಪ್ರವಾಸಕ್ಕೆ ತೆರಳಿಕ್ಕೆ ನಮ್ಗೆ ಅನುಮತಿ ನೀಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಸಂಬಂಧಪಟ್ಟಾಗ ಹಕ್ಕೊತ್ತಾಯವನ್ನು ಕೂಡ ಮಂಡಿಸಿದ್ದಾರೆ. ಆದರೆ ಸ್ಪೀಕರ್ ಯುಟಿ ಖಾದರ್ ಇನ್ನೂ ಕೂಡ ಅನುಮತಿ ಕೊಟ್ಟಿಲ್ಲ. ಅವರು ಅನುಮತಿ ಕೊಡ್ತಾರಾ ಅಂತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಎಲ್ಲಾ ಪಕ್ಷದ ಶಾಸಕರು ಕೂಡ ವಿದೇಶ ಪ್ರವಾಸ ಮಾಡಬೇಕು ಅಂತೇಳಿ ಚುನಾವಣೆ ಮುಂಚಿತವಾಗ್ಲೇ ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ರು. ಆದ್ರೆ ಚುನಾವಣೆ ನಂತರದಲ್ಲಿ ಈ ಬಗ್ಗೆ ನಿರ್ಧಾರ ಮಾಡೋಣ ಅಂತಕ್ಕಂಥ ಸಲಹೆ ಬಂದ ಕಾರಣಕ್ಕಾಗಿ ಮತ್ತು ಲೋಕಸಭಾ ಚುನಾವಣೆ ಇದ್ದಂತ ಕಾರಣಕ್ಕಾಗಿ ಈ ಒಂದು ಪ್ರವಾಸವನ್ನ ಒಂದಷ್ಟು ಕಾಲ ಮುಂದೆ ಹಾಕ್ತಕ್ಕಂಥ ಸೂಕ್ತ ಅನ್ನುವ ನಿರ್ಧಾರಕ್ಕೆ ಬರಲಾಗಿತ್ತು. ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟ ಆದ ನಂತರದಲ್ಲಿ ಈಗ ವಿದೇಶ ಪ್ರವಾಸಕ್ಕೆ ತೆರಳಿಕ್ಕೆ ಅಂದ್ರೆ ಅಧ್ಯಯನ ಪ್ರವಾಸ ತೆರಳಿಕ್ಕೆ ಈಗಾಗಲೇ ಶಾಸಕರು ರೆಡಿ ಆಗಿದ್ದಾರೆ. ಎಲ್ಲಾ ಪಕ್ಷಗಳ ಶಾಸಕರನ್ನು ಒಳಗೊಂಡಿರತಕ್ಕಂಥ ವಿವಿಧ ಸ್ಥಾಯಿ ಸಮಿತಿಗಳು ಈಗಾಗಲೇ ಸ್ಪೀಕರ್ ಯುಟಿ ಖಾದರ್ ಮನವಿಯನ್ನು ಸಲ್ಲಿಸಿವೆ. ಸ್ಪೀಕರ್ ಯುಟಿ ಖಾದರ್ ಅನುಮತಿ ಕೊಟ್ಟದೇ ಆದ್ರೆ ನಿಶ್ಚಯವಾಗಿಯೂ ಕೂಡ ಜುಲೈ 3ನೇ ವಾರದ ಒಳಗಡೆ ಅಂದ್ರೆ ವಿಧಾನ ಮಂಡಲ ಅಧಿವೇಶನ ಆರಂಭವಾಗುವ ಮುಂಚಿತವಾಗಲೇ ವಿದೇಶ ಪ್ರವಾಸಕ್ಕೆ ಹೋಗಿ ಬರಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ದಾರೆ. ಮೊದಲು ಅಧ್ಯಯನ ಪ್ರವಾಸದ ನೆಪದಲ್ಲಿ ಶಾಸಕರುಗಳು ತಮ್ಮ ಕುಟುಂಬ ಸದಸ್ಯರ ಜೊತೆ ಅಧಿಕಾರಿಗಳ ಜೊತೆ ತೆರಳುತ್ತಾ ಇದ್ರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಕಳೆದ ಹಲವು ವರ್ಷಗಳಿಂದ ಕುಟುಂಬ ಸದಸ್ಯರಿಗೆ ಅವಕಾಶ ಇಲ್ಲ. ಬದಲಾಗಿ ಅಧಿಕಾರಿಗಳು ಮತ್ತು ಶಾಸಕರು ಹೋಗ್ಲಿಕ್ಕೆ ಅವಕಾಶ ಇದೆ. ಇದು ಬೇರೆ ಬೇರೆ ಸರ್ಕಾರಗಳ ಅವಧಿಯಲ್ಲೂ ಕೂಡ ಅಧ್ಯಯನ ಪ್ರವಾಸಗಳಾಗಿದೆ. ಎಲ್ಲರೂ ಕೂಡ ಅಧ್ಯಯನ ಪ್ರವಾಸಕ್ಕೆ ತೆರಳುತ್ತಾರೆ. ಆದ್ರೆ ರಾಜ್ಯದಲ್ಲಿರ್ತಕ್ಕಂಥ ಆರ್ಥಿಕ ಸ್ಥಿತಿಗತಿ ಈಗ ಅಷ್ಟು ಪೂರಕವಾಗಿಲ್ಲ ಅನ್ನುವಂತ
ಚರ್ಚೆ ಹಿನ್ನೆಲೆಯಲ್ಲಿ ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಸಹಜವಾಗಿರ್ತಕ್ಕಂಥ ಒಂದು ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಶಾಸಕರುಗಳು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾದ್ರೆ ಕೋಟ್ಯಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಬೇಕಾಗತ್ತೆ. ಅದು ಈಗಿರ್ತಕ್ಕಂಥ ಪರಿಸ್ಥಿತಿ ಸೂಕ್ತವೇ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ತರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಸ್ಪೀಕರ್ ಯು ಟಿ ಖಾದರ್ ಮಾಡಿದ್ದಾರೆ. ಯು ಟಿ ಖಾದರ್ ಅವರು ಈಗಾಗಲೇ ಹಣಕಾಸು ಇಲಾಖೆಯಲ್ಲೂ ಕೂಡ ಪ್ರಸ್ತಾಪವನ್ನು ತರಿಸ್ಕೊಂಡಿದ್ದಾರೆ. ಶಾಸಕರುಗಳು ವಿದೇಶ ಪ್ರವಾಸಕ್ಕೆ ಹೋದ್ರೆ ಆಗುವಂತ ಖರ್ಚುಗಳೇನು ಮತ್ತು ಅದರಿಂದ ಆಗ್ತಕ್ಕಂಥ ಲಾಭ ನಷ್ಟದ ಬಗ್ಗೆನೂ ಕೂಡ ಅವರು ಒಟ್ಟಾರೆ ವಿವರವನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಶಾಸಕರ ಈ ಪ್ರಸ್ತಾಪಕ್ಕೆ ಅನುಮತಿ ಸಿಗತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಬೇರೆ ಬೇರೆ ಯೋಜನೆಗಳಿಗೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅನುದಾನ ಕೊರತೆ ಎದುರಿಸ್ತಾ ಇರುವಂತ ಈ ಸಂದರ್ಭದಲ್ಲಿ ಸರ್ಕಾರ ಇದಕ್ಕೆ ಅನುಮತಿ ಕೊಡುತ್ತಾ? ಸರ್ಕಾರ ಅನುಮತಿ ಕೊಟ್ಟರು ಕೂಡ ಸ್ಪೀಕರ್ ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ಎಷ್ಟರ ಮಟ್ಟಿಗೆ ಕೊಡ್ತಾರ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇರುವಂತ ಈ ಅಧ್ಯಯನ ಪ್ರವಾಸ ಶಾಸಕರುಗಳ ಮೋಜು ಮಸ್ತಿಗಷ್ಟೇ ಸೀಮಿತವಾಗತ್ತಾ ಅಥವಾ ನಿಜವಾಗ್ಲೂ ಕೂಡ ಅಧ್ಯಯನಕ್ಕೆ ಸೀಮಿತ ಆಗತ್ತಾ? ಎಲ್ಲವೂ ಕೂಡ ಸಹಜವಾಗಿ ಚರ್ಚೆಗೆ ಕಾರಣವಾಗಿದೆ. ಕಳೆದ ಬರಗಾಲದ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಆಗಿದ್ದಂತ ಚುನಾವಣೆ ಕಾರಣಕ್ಕಾಗಿ ಒಂದಷ್ಟು ಕಾಲ ಮುಂದಕ್ಕೆ ಹಾಕುವ ಅನ್ನೋ ಸಲಹೆ ಬಂದಂತ ಈ ಪ್ರಸ್ತಾಪ ಈಗ ಲೋಕಸಭಾ ಚುನಾವಣೆ ಬಳಿಕ ಅದು ಮತ್ತೆ ಮುನ್ನೆಲೆಗೆ ಬಂದಿದ್ದು. ಸ್ಪೀಕರ್ ಅವರು ಅನುಮತಿ ಕೊಟ್ಟಿದ್ದೆ ಆದ್ರೆ ಶಾಸಕರುಗಳು ಎಲ್ಲರೂ ಕೂಡ ವಿದೇಶ ಪ್ರವಾಸಕ್ಕೆ ತೆರಳುತ್ತಾರೆ. ಆದರೆ ವಿದೇಶ ಪ್ರವಾಸದ ಬಗ್ಗೆ ತೆರಳುವ ಮುಂಚಿತವಾಗಿ ಸ್ಪೀಕರ್ ಅವರು ಇದಕ್ಕೆ ಯಾವ ರೀತಿ ಒಂದು ಕಂಡೀಷನ್ ಹಾಕ್ತಾರೆ ಅಥವಾ ಷರತ್ತಿಗೆ ಒಳಪಟ್ಟು ಅನುಮತಿ ಕೊಡ್ತಾರೆ ಅಥವಾ ಕಂಪ್ಲೀಟ್ ಆಗಿ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಎಲ್ಲವೂ ಕೂಡ ಚರ್ಚೆ ಆಗುವಂತ ವಿಚಾರವೇ ಆಗಿದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.